ವಸ್ತ್ರ, ಕಾಟನ್ ಗಾರ್ಲ್ಯಾಂಡ್, ವಸ್ತ್ರಮಾಲ. ದೇವರಿಗೆ ಸಲ್ಲಿಸುವ ಕೆಲವು ಸೇವೆಗಳಲ್ಲಿ ಇದೊಂದು ಉತ್ತಮ ಸೇವೆ. ದೇವರಿಗೆ ಅಭಿಷೇಕದ ನಂತರ ವಸ್ತ್ರಧಾರಣೆ. ಇಲ್ಲಿ ವಸ್ತ್ರಗಳ ಬದಲಿಗೆ ಗೆಜ್ಜೆ ವಸ್ತ್ರ ದೇವರಿಗೆ ಏರಿಸುತ್ತೇವೆ. ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲ, ಇದು ದೇವರಿಗೆ ಅತ್ಯಂತ ಶ್ರೇಷ್ಠವೂ ಹೌದು. ಪ್ರತಿದಿನ ಪೂಜೆಯಲ್ಲಿ ದೇವರಿಗೆ ಸ್ನಾನದ ನಂತರ ವಸ್ತ್ರಂ ಸಮರ್ಪಯಾಮಿ ಅಂತ ತುಳಸಿ ಅಥವಾ ಅಕ್ಷತೆ ಹಾಕುತ್ತೇವೆ. ಆದರೆ ವಿಶೇಷ ಪೂಜೆ, ಹೋಮ, ಹವನ, ಸತ್ಯನಾರಾಯಣ ಪೂಜೆ, ಗೌರಿ ಪೂಜೆ, ಲಕ್ಷ್ಮೀ ಪೂಜೆ, ಕಲಶವಿಟ್ಟು ಪೂಜೆ ಮಾಡುವಾಗ, ಹಬ್ಬ ಹರಿದಿನಗಳಲ್ಲಿ ಕಲಶಕ್ಕೆ ಅಂದರೆ ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಹಾಕುತ್ತೇವೆ. ಗೆಜ್ಜೆ ವಸ್ತ್ರ ದೇವರಿಗೆ ಅರ್ಪಿಸುವುದರಿಂದ ಜನ್ಮಾಂತರಗಳಲ್ಲಿ ಎಂದೂ ವಸ್ತ್ರ ದಾರಿದ್ರ್ಯ ಕಾಡುವುದಿಲ್ಲ ಎಂಬುದೊಂದು ನಂಬಿಕೆ. ಗುಲಾಬಿ ಬಣ್ಣ ಅಥವಾ ಸಿಂಧೂರ, ಕೇಸರಿ ಬಣ್ಣದವುಗಳು ಬಳಕೆ ಮಾಡಬಹುದು. ಮಿನುಗುವ ಕಾಗದಗಳನ್ನು ಬಳಸಿ ಗೆಜ್ಜೆ ವಸ್ತ್ರಗಳನ್ನು ಮತ್ತಷ್ಟು ಸುಂದರವಾಗಿ ಕಾಣುವಂತೆ ಮಾಡಬಹುದು. ಅವುಗಳು ಅಲಂಕಾರಕ್ಕೆ ಮತ್ತಷ್ಟು ಮೆರುಗು ನೀಡುತ್ತವೆ. ಅವುಗಳನ್ನು ಕೂಡ ಬಳಸಿಕೊಳ್ಳಬಹುದು. ಮಾಮೂಲಿ ಪೂಜೆಯಲ್ಲಿ ಸಾಮಾನ್ಯವಾಗಿ 2 ಎಳೆಯ ಗೆಜ್ಜೆ ವಸ್ತ್ರವನ್ನು ಬಳಸಿಕೊಳ್ಳುತ್ತೇವೆ. ಪುರುಷ ದೇವರಿಗೆ ಅರಿಶಿನ ಹಾಗೂ ದೇವಿಯರಿಗೆ ಕುಂಕುಮದ ಗೆಜ್ಜೆ ವಸ್ತ್ರವನ್ನೂ ಬಳಸಲಾಗುತ್ತದೆ. ಗೆಜ್ಜೆ ವಸ್ತ್ರ ವಿಧಾನ. ಕ್ಲೀನಾಗಿ ಫಸ್ಟ್ ಹತ್ತಿ ಬಿಡಿಸ್ಕೋಬೇಕು ಕ್ಲೀನಾಗಿ. ಆಮೇಲೆ ಬಿಡಿಸ್ಕೊಂಡು ಎಳೆ ಎಳೆಯಾಗಿ ಇದು ಮಾಡಿಕೊಂಡು ಉದ್ದುದ್ದ ಮಾಡಿಕೊಂಡು ಮತ್ತು ಇದು ಮಾಡಿ 1 ಇಂಚ್ ಬಿಟ್ಟು ಒಂಚೂರು ಗೆಜ್ಜೆ ಥರ ಮಾಡ್ಕೋಬೇಕು. ಹಾಲನ್ನ ಬಳಸ್ತಾರಲ್ವ ಅದನ್ನ ಮಾಡಲಿಕ್ಕೆ. ಒಂದು ಕೆಲವುದಕ್ಕೆ 11 ಹಾಕ್ತಾರೆ, 21 ಹಾಕ್ತಾರೆ, ವರಮಹಾಲಕ್ಷ್ಮಿಗೆ 9 ಹಾಕ್ತಾರೆ, ಗೌರಿ ಹಬ್ಬಕ್ಕೆ 16 ಹಾಕ್ತಾರೆ, ಗಣಪತಿಗೆ 21 ಹಾಕ್ತಾರೆ, ಅನಂತನ ಪೂಜೆಗೂ 21 ಎಳೆ. ಮತ್ತು ಕಲರ್ ಡಿಫರೆನ್ಸ್ ಇರುತ್ತಲ್ಲ, ಕಲರ್ ಹಾಕಿ ಅದೇ ಕುಂಕುಮನ ಏನಾದರೂ ಕಲಿಸ್ಕೊಂಡು ಕಲರ್ ಹಾಕ್ಬೋದು.